ಗೈಸ್, ಇವತ್ತು ಶನಿವಾರ ಬೆಳಗ್ಗೆ ಎದ್ದ ತಕ್ಷಣ ನಾನು ನಮ್ಮ ಬೇಬಿ ಸಂತೆಗೆ ಹೋಗಿದ್ವಿ. ಸಂತೆಗೆ ಹೋಗಿ ತರಕಾರಿ ತಗೊಂಡು ಬಂದಿದ್ವಿ. ಸೊ ಚಪಾತಿ ಮತ್ತೆ ಇನ್ನು ಎಣ್ಣೆಕಾಯಿ ಸ್ಪೆಷಲ್ ಮಾಡೋಣ ಅಂತ. ಎಣ್ಣೆ ಬದನೆಕಾಯಿ. ಅವಳು ಎಣ್ಣೆ ಬದನೆಕಾಯಿ ರೆಡಿ ಮಾಡ್ಕೊತಾ ಇದ್ಲು, ನಾನು ಗೊಜ್ಜು. ಚಪಾತಿ ಹಿಟ್ಟನ್ನ ಕಲಿಸ್ತಾ ರೆಡಿ ಮಾಡ್ತಾ ಇದ್ದೆ. ರೆಡಿ ಮಾಡಿಕೊಟ್ಟು ಹಾಗೆ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಹಾಗೆ ವಿಡಿಯೋ ಮಾಡ್ತಾಯಿದ್ದೆ. ನಾನು ಫಿಟ್ನೆಸ್ ಟ್ರೈನರ್ ಆಗಿರೋದ್ರಿಂದ ಸೊ ಡಯಟ್ ಫಾಲೋ ಮಾಡಬೇಕು. ಅದಕ್ಕೋಸ್ಕರ ಮನೇಲಿ ಏನಿರುತ್ತೋ ಅದರಲ್ಲೇ ಕೈಲಾದಷ್ಟು ಪ್ರಯತ್ನ ಮಾಡ್ತಾ ಇರ್ತೀವಿ. ಚಪಾತಿ ಮತ್ತು ಎಗ್ಸ್ ಇದೆ. ಸೊ ಅದಕ್ಕೆ ಎಣ್ಣೆ ಬದನೆಕಾಯಿ ಚಪಾತಿ. ನಮ್ಮೊಳಗೆಲ್ಲ ಎಣ್ಣೆ ಬದನೆಕಾಯಿಗೆ ಶನಿವಾರ ಬೆಳಗ್ಗೆ ಸಂತೆ ಹೋಗಿದ್ದೀವಿ. ಇಂಡಿಸ್ಪೆಂಡೆನ್ಸ್ ದಿವಸ ಕಟ್ ಮಾಡಿರೋದನ್ನ ತೊಳ್ಕೊಂಡು ಆಫೀಸಲ್ಲಿ ಫಂಕ್ಷನ್ ಇತ್ತು. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಚಪಾತಿ ಹೋಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಬದನೆಕಾಯಿಗೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಶೇಂಗಾ ಚಟ್ನಿ ಹೋಗೋ ಥರ ಮಾತಾಡ್ತಾನೆ ಇರ್ತಾರೆ. ಸೈಲೆಂಟಾಗಿರೋಕ್ಕಾಗಲ್ಲ. ಅವ್ನು ಸೈಲೆಂಟಾಗಿದ್ದರೆ ಮನೇಲಿ ಇರೋಕ್ಕಾಗಲ್ಲ, ಆ ಥರ ಇರುತ್ತೆ. ಅವಳಿಲ್ಲದೆ ಇರೋಕ್ಕಾಗಲ್ಲ, ಇದ್ದರೆ ಅವಳು ಕಾಣಿಸ್ಬೇಕಾಗಲ್ಲ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಬೆನ್ನಲ್ಲೇ ಬರುವೆನಾ ನೀನಿಟ್ಟ ಮುತ್ತುಂಟು ಇನ್ನೆಲ್ಲಿ ಬಡತನ ಗಸ್ತು ಹೊಡೆವ ಚಂದ್ರ ಬಂದ ಕೇಳುತ್ತ ಮಾಮೂಲು ಕೊಟ್ಟು ಕಣಿಸೋ ಮೇಲೆ ಸಿಡಿಯಲ್ಲ ಅದು. ಕವಿತೆಯ ಕಾಣಿ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಬದನೆಕಾಯಿನ ಎಣ್ಣೆಲಿ ಹಾಕ್ಕೊಂಡು. ಎಷ್ಟು ಒಂದು ಕಪ್ ಎಣ್ಣೆ ಹಾಕ್ಕೊಂಡಿರ್ತೀವಿ ಅದು ಹಾಗೆ ಇರುತ್ತೆ, ಅದು ಹೀರ್ಕೊಳ್ಳಲ್ಲ ತುಂಬ. ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ ಈಗಂತೂ ಹೃದಯದಲ್ಲಿ ಇವಾಗ ರುಬ್ಕೊಳ್ತಾ ಇದ್ದೀವಿ ಎಣ್ಣೆ ಬದನೆಕಾಯಿಗೆ ಬೇಕಾಗಿರೋ. ನನಗೆ ಶಾಕ್ ಆಗ್ಬಿಡುತ್ತೆ, 2 ವರ್ಷದಲ್ಲಿ ಅಷ್ಟು ಚೆನ್ನಾಗಿ ಹೇಗೆ ಅಡುಗೆ ಕಲ್ತ್ಕೊಳ್ಳಿ. ಒಂದೊಂದ್ಸಲಿ ಪರ್ಫೆಕ್ಟಾಗಿ ಬರಲಿಲ್ಲ ಅಂದ್ರೂ ಒಂದೊಂದ್ಸಲಿ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಮಾಡಿದ್ದಾಳೆ. ಮಸಾಲೆ ರುಬ್ಬಿರೋ ಮಸಾಲೆನ ಬೆನ್ನಲ್ಲೇ ಬರುವೆನಾ ಕರ್ದಿರೋ ಬದನೆಕಾಯಿನ ಒಂದು ಪ್ಲೇಟಲ್ಲಿ ಹಾಕೊಳ್ತಾ ಇದ್ದೀವಿ. ಬಡತನ ಗಸ್ತು ಹೊಡೆವ ಚಂದ್ರ ಬಂದ ಅವ್ರ ಹೆಸರು ಕೇಳಬೇಕು. ಏನು ನಿಮ್ಮ ಹೆಸರು? ಕಳಿಸೋಣ ಬೇಬಿನಾ ಎಲ್ಲಿ ಈ ಕಡೆ ತಿರುಗು. ನಿಜವಾಗ್ಲೂ ಅವಳು ಒಂದು ಮಗುನೇ. ನನಗೆ ಯಾವತ್ತೂ ಹೆಂಡತಿ ಅಂತ ಅನ್ಸೋದೇ ಇಲ್ಲ, ಯಾಕಂತ ಗೊತ್ತಿಲ್ಲ. ಮಗು ಥರನೇ ಇರ್ತಾಳೆ. ಹೌದಲ್ಲವೇ ಇನ್ನೇತಕ್ಕೆ ಬೇಜಾರು ನಾನಿಲ್ಲವೇ ಏನೆಂದು ಹೆಸರಿಡಲಿ ಈ ಚಂದ ಅನುಭವ ಯಾಕೆ ಇಲ್ಲ ಈಗಂತೂ ಹೃದಯದಲ್ಲಿ ಇಂಟ್ರೆಸ್ಟ್ ಇಲ್ಲ. ನಿಂದೇನೆ ಚಟುವಟಿಕೆ ಎಷ್ಟು ಫಾಸ್ಟಾಗಿ ಅಡುಗೆ ಮಾಡ್ತಾರೆ ಅಂದರೆ ಪಟ 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 ಅಂತ. ನನಗೆ ನೋಡ್ತಾ ಇದ್ರೆ ಬೇಗ ಕಲ್ತಿದ್ದಾಳೆ ಅಂತ. ಲವ್ ಮಾಡೋಕ್ಕಿಂತ ಮುಂಚೆ 5 years ಬ್ಯಾಕ್ ಅವಳಿಗೆ ಏನೂ ಬರ್ತಾ ಇರಲಿಲ್ಲ. ಈಗ ನೋಡಿದ್ರೆ ಪಟ ಏನು ಮಾಡಬೇಕು ಅಂತ ಕಾಲ್ ಅವರಲ್ಲಿ ಅಡುಗೆ ಮಾಡಿಬಿಡ್ತಾರೆ. ಸೂಪರ್.
ಯಾಕೆ ಮಸಾಲೆ ಹಾಕೊಳ್ಳೋಕ್ಕಿಂತ ಮುಂಚೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದಾರೆ. ಹಾಕ್ಲಿಲ್ಲ ಅಂದರೆ ಎಣ್ಣೆಗೆ ಈರುಳ್ಳಿ, ಟೊಮೊಟೊ ಮತ್ತು ಕರಿಬೇವು ಕಟ್ಟಿ ಸ್ವಲ್ಪ ಉಪ್ಪು ಹಾಕೊಂಡು ಮಾಡ್ಕೊತಾ ಇದ್ದಾರೆ. ಕೊಂಡಿರೋ ಮಸಾಲೆನ ನಾನು ಪೂರಿ ಮಾಡ್ಕೊಂಡು ಅದು ಕಡಲೆಕಾಯಿ ಚಟ್ನಿ ಅಂತ ಮಾಡ್ತೀವಿ. ಶೇಂಗಾ ಚಟ್ನಿ ಅದನ್ನೇ ಮಸಾಲೆ ಹಾಕ್ತೀನಿ. ಕಡಲೆಕಾಯಿ ಬೀಜ ಹರ್ಕೊಂಡ್ರೆ ಏನು ಮಾಡ್ತೀನಿ ಚಟ್ನಿ ಥರ ಹಾಕ್ಬಿಟ್ಟು ಚಟ್ನಿ ಅಲ್ಲ ಚಟ್ನಿ ಮಸಾಲೆ. ಅವರು ನನ್ನ ಬೇಯಿಸೋದು, ನಾನು ಅವ್ರು ಬೇಯಿಸೋದು ಇದು ಚೆನ್ನಾಗಿರುತ್ತೆ. ದಿನ ಕೊಟ್ಟು ಟೈಮ್ ಪಾಸ್ ಅದು. ಅವಳಿಗೆ ನನ್ನ ಫ್ರೆಂಡು, ನನಗೆ ಅವನ ಫ್ರೆಂಡ್. ಈಗ ಚಪಾತಿ ಮಾಡ್ಕೊಳ್ಳೋಣ. ಬದನೆಕಾಯಿ ಹಾಕೊಂಡಿದ್ದಾರೆ. ಎಷ್ಟು ಫಾಸ್ಟ್ ನೋಡಿ, ಇಷ್ಟು ಬೇಗ ಅಡುಗೆ ಕಲ್ತ್ಕೊಂಡ್ಲ ನನಗೋಸ್ಕರ. ಮಸಾಲನ ಇವಾಗ ಹಾಕೊಂಡಿದ್ದೀವಿ. ಪರ್ಫೆಕ್ಟ್ ಹೋಗ್ತಾ ಕಲಿತೀಯ. ಪರ್ಫೆಕ್ಟಾಗಿ ಯಾರು ಗೊತ್ತು. ಮಾಡಿ ಚೆನ್ನಾಗೇ ಮಾಡಿದ್ಯಾ? ಯಾವತ್ತು ಚೆನ್ನಾಗಿ ಬೆನ್ನಲ್ಲೇ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ನೀನಿಟ್ಟ ಮುತ್ತುಂಟು ಇನ್ನೆಲ್ಲಿ ಬಡತನ ಗಸ್ತು ಹೊಡೆವ ಚಂದ್ರ ಬಂದ ನಮ್ಮದು ಚಿಕ್ಕ ಪ್ರಪಂಚ. ಉತ್ತಮ ಪುಟ್ಟ ಮನೆಯಲ್ಲಿ ನಾವಿಬ್ಬರು, ನಮ್ಮಮ್ಮ, ನಮ್ಮ ಅಕ್ಕನ ಮಕ್ಕಳು, ನಮ್ಮ ತಮ್ಮ, ಏನು ಹಂಗೆ ಮಾಡೋದು? ರಂಗುಳಿ ಮಾಡ್ಕೊಂಡು ಒಕ್ಕಟ್ಟಾಗಿರ್ತಾ ಇರೋದನ್ನೇ ತಿಂತಾ ಜೀವನ ಸಾಕ್ತಾ ಇದ್ದೀವಿ. ಖುಷಿಯಾಗಿದ್ದೀವಿ. ಕಂಬಳಿ ಯಾವತ್ತು ತಿಂದಿದ್ದೀವಿ ಅಂತ ಗೊತ್ತಿಲ್ಲ. ತಿಂದಿರ್ತೀನಿ ಅಂದ್ಕೊಂಡಿದ್ದೀನಿ, ತಿಂದಿಲ್ಲ. ಮೋಸ್ಟ್ಲಿ ಈ ಕಡೆ ಎಲ್ಲ ಮಾಡಲ್ಲ ಅಂದ್ಕೊಳ್ತೀನಿ. ಹುಣಸೆ ಹಣ್ಣು ಹಾಕ್ತೀವಿ. ಹುಳಿ ಯಾಕೆ ಗೊತ್ತಾಗಬೇಕು, ಸಿಹಿ ಗೊತ್ತಾಗ್ಬೋದಲ್ಲ. ಓ ಇವಾಗ ಅದಾದ್ಮೇಲೆ ಬೆಲ್ಲ ಹಾಕದಾ? ಪ್ರಯೋಗ ಮಾಡ್ತಾ ಇದ್ದಾಳೆ. ಪ್ರಯೋಗನಾ ನಾನು ಯಾವಾಗ ಚೆನ್ನಾಗಿ ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾಳೆ. ನನಗೆ ಅದೇ ನೋಡಿದಾಗೆಲ್ಲ ಸಾಕಾಗ್ತಾ ಇರುತ್ತೆ. ತುಂಬ ಚೆನ್ನಾಗಿ ಮಾಡ್ತಾಳೆ. ಈಗ ಆರ್ಗಾನಿಕ್ ಬೆಲ್ಲ ಹಾಕೊಳ್ತಾ ಇದ್ದಾರೆ. ಯಾವ ಬ್ರ್ಯಾಂಡ್ ಅದು? ತೋರ್ಸು. ಪ್ಯಾರಿಸ್ ಜಾಗ್ರಿ ಅಂತ ಬೆಲ್ಲ ಹಾಕೊಂಡಿದ್ದಾರೆ ಟೇಸ್ಟ್ ಬರೋಕ್ಕೆ. ಚಪಾತಿಗೆ ಸಿದ್ಧಪಡಿಸ್ತಾ ಇದ್ದಾರೆ. ನಾನು ಜಾಸ್ತಿ ತಿಂತೀನಿ ಅಂದ್ಬಿಟ್ಟು ಮಾಡೋದು. ಇಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಅಡುಗೆ ಮಾಡಬೇಕು, ಕಷ್ಟ ಮನೇಲಿ ತಿಳ್ಕೊಂಡು ಪಾತ್ರೆ ತೊಳೆದು ಇದ್ರೆ ಸ್ನಾನ ಮಾಡಿ ರೆಡಿಯಾಗಿ ಮೆಜೆಸ್ಟಿಕ್ ಹೋಗಬೇಕು. ಚಂದ್ರಾಪುರದಿಂದ ಮೆಜೆಸ್ಟಿಕ್ ಹೋಗೋದು ತುಂಬ ಕಷ್ಟ. ನಾನು ಬೆಳಗ್ಗೆ ಅಷ್ಟೊತ್ತಿಗೆ 5:30ಗೆ ಜಿಮ್ಗೆ ಹೋಗ್ತಿರ್ತೀನಿ. ಮೊಟ್ಟೆ ಬೇಯಿಸ್ಬೇಕಾ? ಮನೆಗೆ ಬರೋಷ್ಟೊತ್ತಿಗೆ ಅವ್ಳು ಮಾಡಿಟ್ಟಿರೋದನ್ನ ಏನು ಮಾಡಿಟ್ಟಿರ್ತಾಳೋ ಪ್ರಶ್ನೆ ಮಾಡಿ ಬೇಯಿಸ್ಕೊಳ್ತೀನಿ. ಸೊ ಅದಕ್ಕೋಸ್ಕರ ಡಯಟ್ ಮಾಡೋಕ್ಕೆ ಕಷ್ಟ. ಅದಾಯ್ತು ಅಂದರೆ ಅಲ್ಲಿ ಮೊಟ್ಟೆ ಬೇಯಿಸ್ತೀನಿ.
ಚಪಾತಿ ತಿಳ್ಕೊಡ್ತಾ ಇದ್ದಾರೆ. ನಾನು ಅದನ್ನ ಚಪಾತಿ ಮೆಣಸಿನ ಮೇಲೆ ಬೇಯಿಸ್ಕೊಳ್ತೀನಿ. ನಾನು ಉಜ್ಜಿದ್ರೆ ಎಷ್ಟೊತ್ತು ಉಜ್ತಾ ಇದ್ದೆ. ಇಬ್ಬರು ಒಟ್ಟಿಗೆ ಮಾಡಿದ್ರೇ ಬೇಗ ಅಡುಗೆ ಆಗೋದು. ಊಟದ ಮೇಲೇ ಬಿಡೋದು ತುಂಬ ಕಷ್ಟ ಆಗುತ್ತೆ. ನಮ್ಮ ಬೇಬಿ ಆಲ್ಮೋಸ್ಟ್ ಅವಳು ಅಪ್ಲೈ ಮಾಡ್ತಾಳೆ. ಚಪಾತಿನ ನಾನು ಮನೇಲಿದ್ದಾಗ ಇಡ್ತಾ ಇದ್ದಾಳೆ. ಮಾಡ್ತೀನಿ. ತುಂಬ ಇಷ್ಟ ಅವಳು ತರಲೆ ಮಾಡ್ತಾ, ಅವಳು ನನ್ನ ತರಲೆ ಮಾಡ್ತಾ ಬೇಯಿಸ್ತೀನಿ. ಇಬ್ಬರು ಅಡುಗೆ ಮಾಡೋದೇ ಗೊತ್ತಾಗಲ್ಲ. ಚಿಕ್ಕ ವಯಸ್ಸಿಂದ ನಮ್ಮಮ್ಮ ಮುದ್ದಾಗಿ ಸಾಕಿದ್ದಾರೆ. ನನ್ನ ಅಡುಗೆ ಮನೆ ಕಡೆ ಬರ್ತಾನೆ ಇರಲಿಲ್ಲ. ನಾನು ತುಂಬ ಸ್ಲೋ ಎಲ್ಲದರಲ್ಲೂ ಅಂತ ತರಕಾರಿ ಕಟ್ ಮಾಡೋದಾಗಲಿ ಅಡುಗೆ ಮಾಡೋದ್ರಲ್ಲಾಗಲಿ ಅಂದ್ಬಿಟ್ಟು ಅವರೇ ಮಾಡಿಬಿಡ್ತಾಯಿದ್ರು. ನಮ್ಮವಳು ಬಂದಾಗಿಂದ ನಾನು ಅವಳಿಗೆ ಹೆಲ್ಪ್ ಮಾಡ್ತೀನಿ. ಅವಳು ಏನು ಕೊಡೋದಿಲ್ಲ, ಆದರೂ ನನ್ನ ಕೈಲಾದಷ್ಟು ನಾನು ಮಾಡ್ತಾಯಿರ್ತೀನಿ. ಸ್ಲೋ ಅಂತ ಅವಳು ಬಿಡೋದಿಲ್ಲ. ಹೆಂಚು ಕಾದಿಲ್ಲ ಸರಿಯಾಗಿ ಇಲ್ಲಿ. ಕಾಯುತ್ತೆ ನಿಮ್ಗೆ ಎಷ್ಟು ಬೇಕೋ. ಹಲೋ ಹೇಳಪ್ಪ. ಚಪಾತಿ ಮಾಡ್ತಾ ಇದೀನಿ ಮನೇಲಿ. ಏಕೆ ಅವ್ರ ಅಕ್ಕ ಮಗನಿಗೆ ಅಲ್ಲಿ ಕೂಡ ಅವನಿಗೆ ಸ್ನಾನ ಮಾಡಿಸ್ಬೇಕು. ಅವ್ನು ಬರ್ತೀನಿ ಹುಟ್ಟಿ ಇವಾಗ ಇವಾಗ ಹಾಫ್ ಅನ್ ಅವರ್. ಫೋನ್ ಮಾಡಿದ್ಲು ಅವಳು. 4-5 ಮಂತ್ಸ್ ಆಗಿರ್ಬೇಕು. ಚಪಾತಿ ಬೇಕಾಪ? ಅವ್ರಿಗೆ ಅವ್ರ ಅಕ್ಕ ಎಣ್ಣೆ ಬದನೆಕಾಯಿ ಗೊಜ್ಜು. ಮನೆಗೆ ಬಂದು ಸಪೋರ್ಟ್ ಆಗಿರ್ತಾಳೆ. ಯಾಕಪ್ಪ ಅಷ್ಟೇ ನಾನು ಇರ್ತಾಳೆ ಅಂತ ಬಡಿಸ್ತಿದ್ದಲ್ಲ. ಹೇಳೋಕ್ಕಾಗಲ್ಲ. ಮೊಟ್ಟೆ ಅಲ್ಲ ಎಣ್ಣೆ ಬದನೆಕಾಯಪ್ಪ. ಕಾಮಿಡಿ ಏನಂದರೆ, ಇನ್ನೊಂದು ಕಾಮಿಡಿ ಅಂದರೆ ಅವ್ರ ಮನೇಲಿ ಅವಳ ಅಡುಗೆ ತಿನ್ನೋಕೆ ಭಯಪಡ್ತಾರೆ. ಆ್ಯಕ್ಚುಲಿ ಅವ್ರು ಚೆನ್ನಾಗಿ ಮಾಡ್ತಾರೆ. ಅವ್ರ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಅವರೇ ಅವ್ರ ಅಪ್ಪಗೆ ಅವ್ರ ಅಕ್ಕಗಾಗಲಿ ಸ್ಯಾಟಿಸ್ಫ್ಯಾಕ್ಷನ್. ಅವ್ರ ಅಮ್ಮ ಅಡುಗೆ ಅವ್ರ ಅಮ್ಮ ಸೂಪರಾಗಿ ಮಾಡ್ತಾರೆ. ಅದೇ ಕೈ ರುಚಿ ಇವರು ಬಂದಿದ್ದಾರೆ. ಸಖತ್ತಾಗಿ ಮಾಡ್ತಾರೆ. ಮದುವೆ ಆದಮೇಲೆ ಒಬ್ಬರಿಗೊಬ್ಬರು ಸಪ್ರೇಟಿವ್ ಆಗಿದ್ದರೆ ಸಾಕಾಗುತ್ತೆ. ಗಸ್ತು ಹೊಡೆವ ಚಂದ್ರ ಬಂದ ಕೇಳುತ್ತಮ ಅಡುಗೆ ಮಾಡಿ ಮೊಟ್ಟೆ ನಾನು ಬೇಯಿಸೋಕ್ಕಿತ್ತು. ಚಪಾತಿ ಮತ್ತು ಎಣ್ಣೆ ಬದನೆಕಾಯಿ ರೆಡಿಯಾಗಿದೆ ನೋಡ್ಬೋದು. ಇಬ್ಬರು ಒಟ್ಟಿಗೆ ಅವಳು ಕಸ ಗುಡಿಸಿ ಬರೋಷ್ಟೊತ್ತಿಗೆ ನಾನು ಸ್ನಾನ ಮಾಡಿ ಅವಳು ಸ್ನಾನಕ್ಕೆ ಹೋಗಿ ಬಂದು ಒಟ್ಟಿಗೆ ನೋಡ್ಬೋದು. ಪಾಯಸ ಮಾಡಿದ್ದಾಳೆ, ಚಪಾತಿ ಏನು ಮಾಡಿರೋದು ಬದನೆಕಾಯಿ ಮಾಡ್ತಾಳೆ. ನಿಜವಾಗ್ಲೂ ತುಂಬ ತುಂಬ ಕಷ್ಟಪಟ್ಟು ಚೆನ್ನಾಗಿದೆ ಟೇಸ್ಟು. ಪ್ರೀತಿಯಿಂದ ಒಬ್ಬಳೇ ಸಂಭಾಳಿಸ್ತಾಳೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಫ್ರೆಂಡ್ಸ್. ನೋಡಿದ್ರಲ್ಲ ನಮ್ಮ ಡೈಲಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ಫಾಲೋ ಮಾಡ್ತಾ ಇರಿ. ಲವ್ ಯು ಆಲ್. ಕರೆಕ್ಟ್ ತಾನೆ? ಮೋನಿ ತಂದು ಹೇಳೋದು ನಾನು. ಲವ್ ಯು ಆಲ್. ಬಾಯ್.